ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೆಲ್ಲ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಸಂಡೇ. ಇವತ್ತು ಪೂಜೆಗೆಲ್ಲ ಹೋಗಿ ಬಂದಾಯಿತು. ಗಂಟೆ 11:30 ಆಗ್ತಾ ಬಂತು. ನನ್ನ ಪದಾರ್ಥ ಎಲ್ಲ ಆಯ್ತು. ಇವತ್ತು ಕೂಡ ಚಿಕನ್ನೇ. ಸೊ ಇವತ್ತು ಪದಾರ್ಥ ಎಲ್ಲ ಮಾಡಿ ಆಯಿತು. ಹಾಗಾಗಿ ನೀರು ನಿನ್ನೆ ಜೋರಾದ ಮಳೆ ಬರ್ತಾ ಇತ್ತಲ್ಲ, ನಿನ್ನೆ ಸಂಜೆಯಿಂದ ಗಾಳಿ ಮಳೆ. ಹಾಗೆ ಗೈಸ್, ಗಾಳಿ ಮಳೆಗೆ ನೀರು ಮೇಲೆ ಬಿದ್ದಿದೆ, ಅಂದರೆ ಮೇಲೆ ಬಂದಿದೆ, ಗದ್ದೆಗೆ ಬಂದಿದೆ ಅಂತ ಹೇಳಿ. ಹಾಗೆ ಕೆಳಗಿನ ಗದ್ದೆ ಉಂಟಲ್ಲ, ನಾನು ಸಾಧಾರಣವಾಗಿ ನಿಮಗೆ ತೋರಿಸ್ತಾ ಇರ್ತೇನೆ. ಆ ಗದ್ದೆಗೆ ಬಿದ್ದಿದೆ ನೀರು, ಗದ್ದೆ ಬಂದಿದೆ. ಬೆಳಿಗ್ಗೆ ಸ್ವಲ್ಪ ಇತ್ತು ನಾವು ಪೂಜೆಗೆ ಹೋಗುವಾಗ. ಪೂಜೆಯಿಂದ ರಿಟರ್ನ್ ಬರುವಾಗ ತುಂಬ ಆಗಿದೆ ಗೈಸ್. ತುಂಬ ಅಂದರೆ ತುಂಬ, ಆ ರೀತಿ ಏನಲ್ಲ, ಸ್ವಲ್ಪ ಆಗಿದೆ. ಬಟ್ ಈಗ ಆಗಿ ಇಳಿತಾ ಉಂಟು, ಸ್ವಲ್ಪ ಸ್ವಲ್ಪ ಲೈಟಾಗಿ ಇಳಿತಾ ಉಂಟು. ಅಂದರೆ ಗಾಳಿ ಮಳೆ ಮೋಡ ಎಲ್ಲ ಇದ್ದರೆ ಸ್ವಲ್ಪ ನೀರು ಬರ್ತದೆ. ಕಂಟಿನ್ಯೂ ಆಗಿ ನಿನ್ನೆ ಸಂಜೆ ಮಧ್ಯಾಹ್ನ ಸ್ಟಾರ್ಟ್ ಆದದ್ದು, 3 ಗಂಟೆಗೆ ಸ್ಟಾರ್ಟ್ ಆದ ಮಳೆ ಕಂಟಿನ್ಯೂ ಆಗಿ ಬಂದಿದೆ. ನೈಟ್ ಕೂಡ ಬಂದಿದೆ, ಬೆಳಿಗ್ಗೆ ಕೂಡ ಸ್ವಲ್ಪ ಬಂದಿತ್ತು. ಹಾಗೆ ಬೆಳಿಗ್ಗೆ ಬಂದದ್ದರಿಂದ ನಾನು ಬಿಡುವುದಿಲ್ಲ ಅಂತ ಎನಿಸಿದ್ದು, ಮಳೆ ನೋಡುವಾಗ ಬಿಟ್ಟಿದೆ ಮಳೆ. ಹಾಗೆ ಈಗ ಇದು ತೋರಿಸ್ತೇನೆ, ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈ ಸಲ ನೆರೆ ಅಷ್ಟೊಂದು ಮೊದಲನೇ ಥರ ಬರುವುದಿಲ್ಲ ಇವಾಗ. ಇದು ನದಿ ಕೂಡ ತುಂಬ ಗುಂಡಿ ಆಗಿದೆ, ಹಾಗಾಗಿ ಮಳೆ ಕೂಡ ಕಡಿಮೆ ಅಲ್ಲ ಒಂದು ಸೈಡಿಂದ, ಹಾಗಾಗಿ ನೆರೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಿಮ್ಮ ಜೊತೆ ತೋರಿಸ್ತೇನೆ ಎಷ್ಟು ನೀರು ಬಂದಿದೆ ಅಂತ. ಅಲ್ಲಿ ಬಳೆ ಕೂಡ ಕಟ್ಟಿದ್ದಾರೆ. ಯಾರು ಕಟ್ಟಿದ ಅಂತ ನಂಗೆ ಗೊತ್ತಿಲ್ಲ, ಹಸ್ಬೆಂಡ್ ಕಟ್ಟಿದ್ದ ಅಲ್ಲ ಪ್ರವೀಣನ ಕಟ್ಟಿದ್ದ ಅಂತ ಗೊತ್ತಿಲ್ಲ. ಹಸ್ಬೆಂಡ್ ಬೇಪ್ ಹಾಕ್ತಾಯಿದ್ರು, ಅದಕ್ಕೊಂದು 4 ಮೀನು ಸಿಕ್ಕಿದೆ, ಚಿಕ್ಕ ಚಿಕ್ಕದು, ತೇಡೆ ಅಂತ ಹೇಳ್ತಾರಲ್ಲ, ಆ ಮೀನು ಸಿಕ್ಕಿದೆ. ಚಿಕ್ಕ ಚಿಕ್ಕದು ಗೈಸ್, ಒಂದು ಸ್ವಲ್ಪ ಹೌದಲ್ಪ ಅಂತ ದೊಡ್ಡದುಂಟು, ಮತ್ತೆಲ್ಲ ಚಿಕ್ಕ ಚಿಕ್ಕದು. ನೀರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಮೀನು ಸಿಕ್ಕಿದ್ದು ಕೂಡ ಶೇರ್ ಮಾಡ್ತೇನೆ, ಬನ್ನಿ ನೋಡಿ. ಇದು ಹಾಕಿದ್ದು ಬೇಪ್ ಅಂತ ಹೇಳ್ತಾರೆ, ಅದಕ್ಕೆ ಸಿಕ್ಕಿದ್ದು ಚಿಕ್ಕ ಚಿಕ್ಕದು, ಒಂದು 6-7 ಸಿಕ್ಕಿದೆ ಗೈಸ್ ಅಷ್ಟೇ. ನೋಡಿ, ಚಿಕ್ಕ ಚಿಕ್ಕದು. ಇದು ಎಂತ ಮಾಡಲಿಕ್ಕೆ, ಸ್ವಲ್ಪ ದೊಡ್ಡದು ಸಿಕ್ಕಿದ್ರಾದರೆ ಒಳ್ಳೆ ಆಗ್ತಿತ್ತು. ಇದರ ಮುಳ್ಳೆಲ್ಲ ಭಯಂಕರ ಇದೆ, ಸ್ವಲ್ಪ ಚುಚ್ಚಿದ್ರೆ ಮತ್ತೆ ಸೆಪ್ಟಿಕ್ಕೆ ಆಗೋದು. ಇಲ್ಲಿ ನೀರು ನೋಡಿ ಗದ್ದೆಗೆ ಬಿದ್ದಿದೆ. ಅಂದರೆ ಇದು ಗಾಳಿ ಮಳೆಗೆ ನಿನ್ನೆ ಮೇಲಿಂದ ನೀರು ಬಂದಿದೆ. ಸೊ ನೀರು ಜಾಸ್ತಿಯಾಗಿ ನದಿಯಿಂದ ಸ್ವಲ್ಪ ನಮ್ಮ ಗದ್ದೆಗೆ ಈ ಕಡೆ ಬಿದ್ದಿದೆ. ಬಿದ್ದು ಜಾಸ್ತಿ ಆಗಲಿಲ್ಲದ್ರೆ ಸಾಕು. ಬೆಳಿಗ್ಗೆ ಚರ್ಚಿಗೆ ಹೋಗುವಾಗ ನೀರು ಇರಲಿಲ್ಲ, ಸ್ವಲ್ಪವೇ ಇದ್ದದ್ದು. ಚರ್ಚಿಂದ ರಿಟರ್ನ್ ಬರುವಾಗ 10ವರೆಗೆ ಎಂಥ ನೀರು ತುಂಬಿದೆ ಅಂದರೆ ನೋಡಿ. ಇವಾಗ ಸ್ವಲ್ಪ ಸ್ವಲ್ಪ ಇಳಿತಾ ಉಂಟು ಗೈಸ್. ನಾನಿಲ್ಲಿ ಹಲ್ಲು ಜುಮ್ ಆಗೋದಕ್ಕೆ ಲವಂಗವನ್ನು ಹುಡಿ ಮಾಡಿ ಇಡ್ತಾ ಇದ್ದೇನೆ. ತುಂಬ ಒಳ್ಳೆಯದು, ಲವಂಗ ಇಟ್ಟರೆ ಜುಮ್ ಆಗೋದು, ಹಲ್ಲು ನೋವಾಗೋದು ಎಲ್ಲ ನಿಲ್ತದೆ. ಹಾಗೆ ನನಗೆ ಜುಮ್ ಆಗ್ತಾಯಿತ್ತು. ಹಾಗೆ ಇದು ಕಲ್ಲು ಇದೆ ಅಲ್ಲ ಗುದ್ದುವ, ಅದರಲ್ಲಿ 4-5 ಲವಂಗ ಹಾಕಿ 2 ಟೈಮಿಗೆ ಮಾಡಿ ಇಡಲಿಕ್ಕೆ ಆಗ್ತದೆ. ಒಳ್ಳೆ ಬೆಸ್ಟ್ ಮದ್ದು ಇದು. ಕೆಲವರು ಇದಕ್ಕೆ ಶುಂಠಿ ಕೂಡ ಆ್ಯಡ್ ಮಾಡ್ತಾರೆ, ನಾನು ಶುಂಠಿ ಆ್ಯಡ್ ಮಾಡೋದಿಲ್ಲ, ಖಾಲಿ ಲವಂಗ ಮಾತ್ರ ಆ್ಯಡ್ ಮಾಡ್ತೇನೆ. ಇದು ತುಂಬ ಖಾರ ಕೂಡ ಇದೆ, ಖಾರ ಇರಬೇಕು. ಸೊ ಅದು ಎಲ್ಲಿ ನಮಗೆ ಜುಮ್ ಆಗ್ತದೆ ನೋಡಿ, ಅಲ್ಲೇ ಇಡಬೇಕು. ನಮಗೆ ಇದು ಉಬ್ಬಿ ನೀರು ಬಂದರೆ ನಾವು ಹೊರಗೆ ಹಾಕಬೇಕು, ಅದನ್ನು ಹಾಗೇ ಜಗದಿ ಹಿಡಿಬೇಕು. ತುಂಬ ಒಳ್ಳೆಯ ರಿಸಲ್ಟ್ ಇದರದ್ದು. ಯಾವ ಕೂಡ ಇದು ಇರುವುದಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಸದ್ಯಕ್ಕೆ ನಿಮಗೆ ನಿಲ್ತದೆ, ಎಮರ್ಜೆನ್ಸಿ ಎಲ್ಲ ಇದ್ದರೆ ಇದು ಒಳ್ಳೆ ಮದ್ದು. ನಾನು ನೋಡಿ ಇಷ್ಟು ಹುಡಿ ಆಯಿತು. ಇನ್ನು ಇದನ್ನು 2 ಭಾಗ ಮಾಡಿ ಈಗ ಸ್ವಲ್ಪ ಇಡ್ತೇನೆ, ಮತ್ತು ಸ್ವಲ್ಪ ನೈಟ್ ಹೊತ್ತಲ್ಲಿ ಆ ರೀತಿ ಮಾಡಿ ಇಡ್ತೇನೆ. ಬೇಗ ಪಟ್ಟ ಅಂತೇಳಿ ನಿಲ್ತದೆ ನೋಡಿ. ಇನ್ನು ಸ್ವಲ್ಪ ಕಚ್ಚಿ ಇಟ್ಟರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಗೈಸ್. ನಾನೀಗ ನಿಮಗೆ ಅಲ್ಲಿ ಬಳೆ ಹಾಕಿದ್ದು ತೋರಿಸಿದ್ದೆ ಅಲ್ವಾ, ಆಗ ಗದ್ದೆಯಲ್ಲಿ ಅದರ ಹತ್ತಿರ ಹೋಗಿ ತೋರಿಸ್ತೇನೆ. ಬಳೆ ಹಾಕಿದ್ದು ಈಗ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಹೆದರಿಕೆ. ಅದರಲ್ಲಿ ಎಂತಾದರೂ ಇದ್ದರೆ ಗೊತ್ತಾಗೋದಿಲ್ಲ, ಹುಲ್ಲಿನ ಎಡೆಯಲ್ಲಿ ಎಲ್ಲ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ನಾನು ಇದು ಲವಂಗ ಇಟ್ಟಿದ್ದೇನೆ, ಹಲ್ಲು ಜುಮ್ ಅಂತ ಅನಿಸ್ತಾ ಇತ್ತು. ಹಾಗೆ
ಇಲ್ಲಿ ಒಂದು ಎಷ್ಟು ಬಟರ್ಫ್ಲೈ ಇದೆ ಅಂತ ಹೇಳಿದರೆ ಗೈಸ್, ನೋಡಿ ತುಂಬ ಚಿಟ್ಟೆಗಳು ಈ ಪ್ಲೇಸಲ್ಲಿ ಹಾರ್ತಾ ಇರ್ತವೆ. ನೋಡಿ ಎಷ್ಟು, ವಿಡಿಯೋ ಒಂದು ಕೂಡ ಸಿಗೋದಿಲ್ಲ ನೋಡಿ, ಅಲ್ಲಲ್ಲಿ ಕೆಳಗೆ ಕೆಳಗೆ ತುಂಬ ಇದೆ ನೋಡಿ. ಇಲ್ಲಿ ಬಲೆ ಕಟ್ಟಿದ್ದು ಹೀಗೆ ಕಟ್ಟಿದ್ದಾರೆ, ಉದ್ದಕ್ಕೆ ನೀರು ಒಳಗೆ ಬರುವ ಜಾಗಕ್ಕೆ ಕಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಕಸ ಬಂದು ಸೇರಿದೆ ಅಂತ ಹೇಳಿದರೆ, ಇದು ಸ್ವಲ್ಪ ದೂಡಿ ಕೊಟ್ಟರೆ ಆ ಬದಿಗೆ ಮಧ್ಯದಲ್ಲಿ ಆಗಿ ಹೋಗ್ತದೆ. ನೋಡಿ ನೀರು ಜಾಸ್ತಿ ಆಗಿದೆ, ಫಾಸ್ಟ್ ಉಂಟು ನೀರು ಕೂಡ. ಇಲ್ಲಿ ಕೂಡ ನೋಡಿ, ಇದು ನರಿಂಗ್ ಅಂತ ಹೇಳ್ತಾರೆ. ಪಿತ್ತಕ್ಕೆಲ್ಲ ಯೂಸ್ ಆಗ್ತದೆ. ಇದು ಪಿತ್ತ ಜಾಸ್ತಿ ಆದರೆ ಅದರ ಇದು ಕಟ್ ಮಾಡಿ ತಲೆಗೆಲ್ಲ ರಸ ಹಾಕಿ ಉಜ್ಜುತ್ತಾರೆ. ಮತ್ತು ತುಂಬ ತಲೆನೋವು ಇದ್ದರೆ ಎಲ್ಲ ತಲೆಗೆ ಇದು ಅದರ ರಸವನ್ನು ಇಡ್ತಾರೆ. ಸೇಮ್ ಇದರ ಥರವೇ ಇದೆ, ಲಿಂಬೆ ಹಣ್ಣು ಥರವೇ. ತುಂಬ ಆಗಿತ್ತು, ಎಲ್ಲ ಬಿದ್ದು ಹೋಯಿತು ಸೆಕೆಗಾಲದಲ್ಲಿ. ಇವಾಗ ಸ್ವಲ್ಪ 4 ಆದದ್ದು ಉಳಿದಿದೆ ನೋಡಿ. ಇದು ಮೊದಲಿನ ಮರ, ಈಗದ್ದಲ್ಲ, ಆದರೂ ಕೂಡ ಇದೆ, ಆಗ್ತಾ ಉಂಟು ಇದರಲ್ಲಿ ಇನ್ನೂ ಕೂಡ. ನಾನಿಲ್ಲಿ ಮೊದಲು ನಾವು ನಿಲ್ತಾ ಇದ್ವಿ ಅಲ್ಲ ಗೈಸ್, ಆ ಮನೆ ಹತ್ರ ಇದ್ದೇನೆ ನೋಡಿ. ಮೊದಲು ಇಲ್ಲಿ ನಿಂತು ಬ್ಲಾಗನ್ನೆಲ್ಲ ಮಾಡ್ತಿದ್ದೆ, ಬಟ್ ಇವಾಗ ಬರೋದಿಲ್ಲ. ಇವಾಗ ಇಲ್ಲಿ ತಾರ್ಪಾಳೆಲ್ಲ ನಾವು ಹಾಕಿದ್ವಿ ಅಲ್ಲ, ಅದೆಲ್ಲ ಒಟ್ಟಾಗಿದೆ. ಇವಾಗ ಗಾಳಿ ಎಲ್ಲ ಬೀಸ್ತದೆ ಈ ಕಡೆ, ಹಾಗೆ ಈ ಕಡೆ ಈಗ ಬರೋದು ನಿಲ್ಲಿಸಿದ್ದೇವೆ. ಬರುವುದಿಲ್ಲ, ಅಪರೂಪಕ್ಕೊಮ್ಮೆ ಬರೋದು, ಏನಿಲ್ಲ ಹಾಗೆ, ಅದಕ್ಕೋಸ್ಕರ ಬರೋದಿಲ್ಲ. ಇಲ್ಲಿ ನಿಂತರೆ ಮೊದಲೆಲ್ಲ ವ್ಲಾಗನ್ನೆಲ್ಲ ಇಲ್ಲಿಂದಲೇ ನಾನು ತೋರಿಸ್ತಿದ್ದೆ ನಿಮಗೆ, ನದಿಯದೆಲ್ಲ ಆಚೆ ಈ ಕೆಳಗೆ ಹೋಗ್ತಾ ಇರಲಿಲ್ಲ. ಇವಾಗ ಅಲ್ಲಿ ಮನೆ ಆದ ನಂತರ ಫುಲ್ ಹೋಗಿ ಈಚೆ ಬರೋದು ಕಡಿಮೆ ಆಗಿದೆ. ಎತ್ತರದಿಂದ ನದಿ ತೋರಿಸ್ತಾ ಇದ್ದೇನೆ ನೋಡಿ. ಮೋಡ ಆಗ್ತಾ ಇದೆ, ಇನ್ನೆಂತ ಅಂತೇಳಿ ಗೊತ್ತಿಲ್ಲ ಸಂಜೆಗೆ. ಅರ್ತಿಕಾಯಿ ನೋಡಿ ಕಾಣ್ತದ, ಮರದ ಎಲೆಗಳೆಲ್ಲ ಅರ್ತಿಕಾಯಿಯ ಮರದ ಎಲೆಗಳೆಲ್ಲ ಕೆಳಗುಂಟು. ಇನ್ನು ಚಿಗುರಿ ಹೊಸತಾಗಿ ಬರಬೇಕಷ್ಟೇ ನೋಡಿ. ಮರ ಎಲ್ಲ ಬೋರ್ ಅಂತ ಅನಿಸ್ತದೆ, ಖಾಲಿ ಖಾಲಿ. ಈ ಸಲ ಜಂಬು ನೇರಳೆ ಆಗಲಿಲ್ಲ, ನೇರಳೆ ಹಣ್ಣು. ಇದು ನನ್ನ ಮೊದಲಿನ ಪ್ಲೇಸ್, ಇಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೆ. ಇವಾಗ ಹೀಗೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಎಲ್ಲೂ ಕೂಡ ಇಲ್ಲ. ಹೀಗೆ ಕೂತ್ಕೊಂಡು ವ್ಲಾಗ್ ಮಾಡಬೇಕಾದ್ರೆ ಇಲ್ಲಿಗೆ ಬರಬೇಕು. ಹಾಗೆ ಇಲ್ಲಿ ಕೂತ್ಕೊಂಡ್ರೆ ಎತ್ತರದಲ್ಲಿದ್ದೇವಲ್ಲ ನಾವು, ಸೊ ಎಲ್ಲ ಕಾಣ್ತದೆ ನಮಗೆ. ಇದು ತುಂಬ ಎತ್ತರದಲ್ಲಿ ಇದೆ ಅಲ್ಲ, ಹಾಗೆ ಅದೆಲ್ಲ ತಗ್ಗುಂಟು ಕೆಳಗೆಲ್ಲ. ಹಾಗೆ ನಮಗಿದು ಒಳ್ಳೆ ಗಾಳಿ ಕೂಡ ಇಲ್ಲಿ ಬರ್ತಾ ಇತ್ತು, ಒಳ್ಳೆದಾಗ್ತಿತ್ತು. ಇಲ್ಲಿ ಹಿಂದಿನ ಸೈಡ್ ನಾವು ಜಾಸ್ತಿಯಾಗಿ ಇಲ್ಲಿ ಹಿಂದಿನ ಸೈಡೇ ಇರ್ತಿದ್ವಿ. 2 ವರ್ಷ ಹತ್ತಿರ 1 ವರ್ಷ 9 ತಿಂಗಳು ನಾವು ಈ ಮನೆಯಲ್ಲಿದ್ವಿ. ಅಷ್ಟು ದಿನ ಕೂಡ ನಾವು ಈ ಸೈಡೇ, ಬ್ಯಾಕ್ ಸೈಡೇ ಇರ್ತಾಯಿದ್ವಿ. ಆ ಸೈಡೆಲ್ಲ ಹೋಗ್ತಾ, ಎದುರು ಸೈಡ್ ಇರ್ತಾನೆ ಇರಲಿಲ್ಲ. ಇಲ್ಲೇ ನಿಂತೆಲ್ಲ ನೋಡೋದು ಮಾಡೋದೆಲ್ಲ ಇಲ್ಲೇ ಇರ್ತಿತ್ತು ನಮ್ಮದೆಲ್ಲ. ಕೂತ್ಕೊಂಡೆಲ್ಲ ಗಾಳಿ ತಗೊಳ್ಳೋದೆಲ್ಲ ಒಳ್ಳೆ ಗಾಳಿ ಬರ್ತಾಯಿತ್ತು ಗೈಸ್ ಮಾತ್ರ. ಇವಾಗ ಗೈಸ್ ನಾನು ಸ್ಲ್ಯಾಪಿನ ಮೆಟ್ಟಲಿದಲ್ಲ, ಅವತ್ತು ಒಂದು ಸಲ ನಿಮಗೆ ಹೇಳಿದ್ದೇನೆ, ಅಲ್ಲಿ ನಾನು ಇದು ಪಾತ್ರೆ ಎಲ್ಲ ಅಲ್ಲೇ ಒಣಗಲಿಕ್ಕೆ ಹಾಕೋದು. ಬೇಗ ಒಣಗಿ ಸಿಗ್ತದೆ. ಒಂದು ಸ್ವಲ್ಪ ಬಿಸಿಲು ಬಿದ್ದಾಗ ಅಲ್ಲಿ ಹಾಕೋದು, ಬೇಗ ಒಣಗಿ ನಮಗೆ ಸಿಗ್ತದೆ. ಮತ್ತು ಒಳಗಡೆ ಎಲ್ಲ ಅದು ನೀರು ಅದರ ಒಳಗಡೆ ಉಳಿತದೆ, ಹೊರಗಡೆ ಇದಾಗೋದೇ ಇಲ್ಲ. ಅದು ಒಳ್ಳೆಯದಾಗೋದಿಲ್ಲ ಸರಿಯಾಗಿ ಒಣಗಿ ಸಿಗಲಿಲ್ಲ ಆದರೆ. ಅದಕ್ಕೋಸ್ಕರ ನಾನು
ಅದಕ್ಕೋಸ್ಕರ ನಾನು ಹಾಗೆ ಸ್ಲ್ಯಾಪಿನ ಮೆಟ್ಟಲ ಮೇಲೆ ಒಳ್ಳೆ ಬಿಸಿಲು ಬೀಳ್ತದೆ, ಹಾಗೆ ಬೇಗ ಒಣಗಿ ಕೂಡ ಸಿಗ್ತದಲ್ಲ ಅಂತ ಹೇಳಿ ಇಲ್ಲಿ ಹಾಕೋದು. ಈ ರೀತಿ ಇಟ್ಟಿದ್ದೇನೆ ನೋಡಿ, ಚೆನ್ನಾಗಿ ಒಣಗಿ ಸಿಕ್ಕಿದೆ, ಆದರೆ ತುಂಬ ಇದು ಬಿದ್ದಿದೆ. ಹುಣಸೆ ಮರದ್ದು ಇದು ಎಲೆಗಳು ನೋಡಿ, ಅದು ಅಂಟಿಕೊಂಡಿದೆ. ಸ್ವಲ್ಪ ನೀರಿದ್ರೆ ಬಿದ್ದರೆ ಕೂಡ ಅದು ಅಂಟಿಕೊಳ್ತದೆ. ಇದೆಲ್ಲ ಒಣಗಿದೆ. ಈಗೆಲ್ಲ ತೆಗೆದುಕೊಂಡು ಹೋಗಿ ಒಳಗಿಡಬೇಕು. ಈಗ ಮಳೆ ಬರುವ ಥರ ಆಗಿದೆ. ತೆಂಗಿನಕಾಯಿ ಸುಳಿಯುವ ಮನೆಯನ್ನು ಕೂಡ ನಾನು ವಾಶ್ ಮಾಡಿ ಇಟ್ಟಿದ್ದೆ. ಒಳ್ಳೆ ಬಿಸಿಲಿತ್ತಲ್ಲ, ಹಾಗೆ ವಾಶ್ ಮಾಡಿದ್ದು. ಇದು ನೋಡಿ ತೆಂಗಿನಕಾಯಿ ಚಿಪ್ಪು. ಇದಕ್ಕೆ ಒಳ್ಳೆ ರೇಟ್ ಉಂಟು ಗೈಸ್. ಒಂದು ತೆಂಗಿನಕಾಯಿ ಫುಲ್ ಇದಕ್ಕೆ 2 ರೂಪಾಯಿ ಕೊಡ್ತಾರೆ. ಮತ್ತು ಗೋನಿಗೆ ಒಂದು ಸ್ವಲ್ಪ ದೊಡ್ಡ ಗೋಣಿ ಆದರೆ ಗೋನಿಗೆ 200 ರೂಪಾಯಿ ಕೊಡ್ತಾರೆ. ಗೈಸ್, ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಮತ್ತು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಬ್ಲಾಗನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.